ಡ್ರಗ್ಸ್ ಹಬ್ ಆಗಿ ಬದಲಾಗ್ತಿದೆಯಾ ವಿದ್ಯಾಕಾಶಿ ಧಾರವಾಡ. ವಿದ್ಯಾಕಾಶಿಯಲ್ಲಿ ಕೋಕೇನ್ ಮಾರಾಟ ಜಾಲ ಪತ್ತೆಯಾಗಿದೆ. 40 ಲಕ್ಷ ಮೌಲ್ಯದ 18 ಗ್ರಾಂ ಕೋಕೇನ್ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಧಾರವಾಡದಲ್ಲಿ ಆದಂತಹ ಘಟನೆ ಇದು. ಡ್ರಗ್ಸ್ ಹಬ್ ಆಗಿ ಬದಲಾಗ್ತಿದೆಯಾ ವಿದ್ಯಾಕಾಶಿ ಧಾರವಾಡ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಕಾಸ್ ಕೋಕೇನ್ ಮಾರಾಟ ಜಾಲ ಪತ್ತೆಯಾಗಿದೆ ವಿದ್ಯಾಕಾಶಿಯಲ್ಲಿ. 40 ಲಕ್ಷ ಮೌಲ್ಯದ 18 ಗ್ರಾಂ ಕೋಕೇನ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಧಾರವಾಡದ ಕೆಳಗೇರಿ ರಸ್ತೆಯ ವಿನಾಯಕ ನಗರ ಬಳಿ ಡ್ರಗ್ಸ್ ದಂಧೆ ನಡೆದಿರೋದು. ಹೋಂಡಾ ಕಾರ್ನಲ್ಲಿ ಕೋಕೇನ್ ಸಾಗಿಸುತ್ತಿದ್ದ ದಂಧೆಕೋರರು ಈ ವೇಳೆ ಹೋಂಡಾ ಕಾರು ಸಮೇತ 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ಯಮಿ ರಿಷಿ ಪಾಂಡೆ, ದೀಪಕ್ ಮುದ್ಗಲ್, ವೈದ್ಯ ಸರ್ವೇಶ್ ಪಾಟೀಲ್ ಎಂಬ 3 ಆರೋಪಿಗಳು ಬಂಧನ ಆಗಿದೆ. KA20 MC 9300 ನಂಬರ್ನ ಕಾರ್ನಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ರು ಕೋಕೇನ್ ಅನ್ನ. ಕಾರು ತಡೆದು ತಪಾಸಣೆ ನಡೆಸಿದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಹೋಂಡಾ ಕಾರು ಸಮೇತ 3 ಆರೋಪಿಗಳು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದಂತಹ ಘಟನೆ ಇದು. ಕೋಕೇನ್ ಮಾರಾಟದ ದಂಧೆ ಬಯಲಾಗ್ತಾ ಇದೆ. ಬಿಕಾಸ್ ಧಾರವಾಡ ಅಂದರೆ ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಹೋಗ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಿವೆ. ಅಂತಹದ್ರಲ್ಲಿ ಕೋಕೇನ್ ಮಾರಾಟ ಜಾಲ ಪತ್ತೆಯಾಗಿದೆ. ಡ್ರಗ್ಸ್ ಜಾಲ ಏನು ಬಹಳಷ್ಟು ಇದೆ. ಬರೋಬ್ಬರಿ 40 ಲಕ್ಷ ಮೌಲ್ಯದ 18 ಗ್ರಾಂ ಕೋಕೇನನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಏನು ಹೊಂಡಾ ಕಾರ್ನಲ್ಲಿ ಕೋಕೇನನ್ನು ದಂಧೆಕೋರರು ಸಾಗಾಟನೆಯನ್ನು ಮಾಡ್ತಾ ಇರ್ತಾರೆ. ಆ ವೇಳೆ ಚೆಕ್ ಪೋಸ್ಟ್ನಲ್ಲಿ ಇದನ್ನು ಮಾಡಿ ಚೆಕ್ಕನ್ನು ಮಾಡಿ ಕೋಕೇನ್ ಮಾರಾಟದ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಸೊ ಹೋಂಡಾ ಕಾರ್ನಲ್ಲಿ ಕೋಕೇನನ್ನು ಸಾಗಿಸುವ ವೇಳೆ ಅದನ್ನು ತನಿಖೆ ಮಾಡಿ KA20 MC 9300 ನಂಬರ್ನ ಕಾರ್ನಲ್ಲಿ ಸಾಗಾಟವನ್ನು ಮಾಡ್ತಿರ್ತಾರೆ. ತನಿಖೆಯನ್ನು ಮಾಡಿ ಸದ್ಯಕ್ಕೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ಯಮಿ ರಿಷಿ ಪಾಂಡೆ, ಉದ್ಯಮಿ ದೀಪಕ್ ಮುದ್ಗಲ್ ಮತ್ತು ವೈದ್ಯ ಇನ್ನೊಬ್ಬರು ಅಂದರೆ ಡಾಕ್ಟರ್ ಇವರೇ ಈ ಒಂದು ಕೋಕೇನ್ ಸಾಗಾಟ ಜಾಲದಲ್ಲಿ ಭಾಗಿಯಾಗಿರೋದು ಬಹಳಷ್ಟು ದುರದೃಷ್ಟಕರ. ಹೋಂಡಾ ಕಾರು ಸಮೇತ 3 ಆರೋಪಿಗಳನ್ನು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಕಾಸ್ ಅಲ್ಲಿ ಧಾರವಾಡದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಈ ರೀತಿ ಡ್ರಗ್ಸ್ ಜಾಲ ಮುಂದುವರೆದರೆ ಯುವಕರ ಒಂದು ಕರಿಯರ್ ಏನಿದೆ ಅದು ನಿಜಕ್ಕೂ ಕೂಡ ಹಾಳಾಗುತ್ತೆ. ಇವರನ್ನು ಸದ್ಯಕ್ಕೆ ಪೊಲೀಸರು ಇದೀಗ ಹೆಡೆಮುರಿ ಕಟ್ಟಿದ್ದಾರೆ. ಡ್ರಗ್ಸ್ ಹಬ್ ಆಗಿ ಬದಲಾಗ್ತಿದೆಯಾ ವಿದ್ಯಾಕಾಶಿ ಧಾರವಾಡ ಅನ್ನೋ ಮಟ್ಟಕ್ಕೆ ಇವರು ಈ ಜಾಲವನ್ನು ವಿಸ್ತರಿಸಿದ್ದಾರೆ. 40 ಲಕ್ಷ ಮೌಲ್ಯದ ಒಂದು ಕೋಕೇನನ್ನು ಸದ್ಯ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಉಮೇಶ್, ಏನಿದು ಕೋಕೇನ್ ಪತ್ತೆ ಆಗಿರೋದು? ಡ್ರಗ್ಸ್ ಹಬ್ ಆಗಿ ಬದಲಾಗ್ತೀಯಾ ಧಾರವಾಡ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಉಮೇಶ್? ಎಸ್ ಮಹೇಶ್, ಏನು ವಿದ್ಯಾಕಾಶಿ ಧಾರವಾಡದಲ್ಲಿ ಡ್ರಗ್ಸ್ ಜಾಲ ಆರೋಪ ಕೂಡ ಸಾಕಷ್ಟು ಸಾರಿ ಕೇಳಿಬಂತು. ಈಗ ಮತ್ತೆ ಕೇಳಿಬಂತು. ಗೋವಾದಿಂದ ಏನು ಹುಬ್ಬಳ್ಳಿಗೆ ಬಂದಿದ್ದಂತ ಕೋಕೇನ್ ವಾಹನವೊಂದು ಧಾರವಾಡದಲ್ಲಿ ಸಾಗಾಟ ಮಾಡುತ್ತಿದ್ದ ವೇಳೆಯಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. 18 ಗ್ರಾಂ ಕೋಕೇನ್ ಕಾರು ಮತ್ತು 18 ಗ್ರಾಂ ಕೋಕೇನ್ ಜೊತೆಗೆ ಕಾರು, ಮೊಬೈಲ್ ಸೇರಿದಂತೆ 50 ಲಕ್ಷಕ್ಕೂ ಹೆಚ್ಚು ಕೂಡ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದರು. ಅದರಂತೆ ಕೂಡ 3 ಜನರ ಮೇಲೆ FIR ಕೂಡ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ವೈದ್ಯ ಹಾಗೂ ಉದ್ಯಮಿಗಳು ಕೂಡ ಆರೋಪಿಗಾಗಿ ಬಂಧನಕ್ಕೊಳಗಾಗಿದ್ದಾರೆ ಎನ್ನಲಾಗಿದ್ದು, ಪ್ರಕರಣದ ಬಳಿಕ ಮಾಹಿತಿ ಮಾಧ್ಯಮಕ್ಕೆ ಏಕೆ ನೀಡಲಿಲ್ಲ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ಮೇಲೆ ಸಾಕಷ್ಟು ಚರ್ಚೆ ಕಾಡಾಗಿದೆ. ಏನಿದು ಧಾರವಾಡದ ಕೋಕೇನ್ ಪ್ರಕಾರ ಅಂದ್ರೆ, ವಿದ್ಯಾಕಾಶಿಯಲ್ಲಿ ಸಾಕಷ್ಟು ಸಾರಿ ಈ ಡ್ರಗ್ಸ್ ಗಾಂಜಾ ಬಗ್ಗೆ ಒಂದು ಪೊಲೀಸ್ ಕಮಿಷನರ್ ಕೂಡ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದ್ರು. ಈ ವಿಚಾರವಾಗಿ ಏನು ಆಗಸ್ಟ್ 9 ತಾರೀಕಿಗೆ ರಾತ್ರಿ ಸಮಯದಲ್ಲಿ ಗೋವಾದಿಂದ ಏನು ಹುಬ್ಬಳ್ಳಿಗೆ ಹೋಗ್ತಿರೋ ಧಾರವಾಡ ಮಾರ್ಗದಲ್ಲಿ ಕೆಳಗೇರಿ ಬಳಿ ಒಂದು ಕೊಕೇನ್ ಪತ್ತೆಯಾಗಿದ್ದು, ಪೊಲೀಸರು ಕೂಡ ಕೊಕೇನ್ 18 ಗ್ರಾಂ ಕೊಕೇನ್ ಕೂಡ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಆಗಸ್ಟ್ 9 ತಾರೀಕಿಗಾದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ ಅಂತೂ ಸಾರ್ವಜನಿಕರಿಗೆ ಸಾಕಷ್ಟು ಮೂಡಿ ಬಂದಿದೆ. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.